ಪ್ರಮುಖವಾಗಿ ನಮ್ಮ RCB ಅಂತ ಹೇಳಿದಾಗ ಮೊದಲ ದಿನ ಮೆಗಾ ಹರಾಜಿನಲ್ಲಿ RCB ಒಂಥರ ಈ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ನಿದ್ದೆ ಮಾಡ್ತಿತ್ತು ಅಂತ ಅನ್ಸುತ್ತೆ. RCB ಕಡೆಯಿಂದ ಯಾವುದೇ ರೀತಿಯಾಗಿ ಒಳ್ಳೆ ಪಿಕ್ ಅಂತೂ ಆಗಿಲ್ಲ, ಒಂದು ಡಿಸೆಂಟ್ ಪಿಕ್ ಅಂತೂ ಇತ್ತು, ಬಟ್ ಹೇಳಿಕೊಳ್ಳುವಂಥದ್ದು ಏನು ಆಗಿರಲಿಲ್ಲ ಈ ಬಾರಿ RCBಯಿಂದ 2025ರ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜು ಅಂತ ಬಂದಾಗ ಯುವ ವೇಗಿಗೆ ನೋಡಿ, ಇಲ್ಲಿ RCB ಟೀಮ್ ಕೋಟಿ ಕೊಟ್ಟಿರುವಂಥದ್ದು ಈ ಯುವ ವೇಗಿಗೆ. IPLನಲ್ಲಿ ಕೇವಲ 9 ವಿಕೆಟ್ ಪಡೆದಿರುವಂಥ ರಸಿಕ್ ದಾರಿತ 9 ವಿಕೆಟ್ ಮಾತ್ರ 6 ಕೋಟಿ ಅಂತ ಅನ್ಸುತ್ತೆ. 6 ಕೋಟಿ ಕೊಟ್ಟು ತೆಗೆದುಕೊಂಡಿರುವಂಥದ್ದು ಅವಶ್ಯಕತೆ ಇರಲಿಲ್ಲ. ವೈಶಾಖ್ ವಿಜಯ್ ಕುಮಾರ್ ಅವರಿದ್ದರು, ಇಬ್ಬರನ್ನ ಹೋಲಿಕೆ ಮಾಡಿದ್ರೆ ವೈಶಾಖ್ ವಿಜಯ್ ಕುಮಾರ್ ಬೆಸ್ಟ್ ಆಪ್ಷನ್. ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಬಿಟ್ಟು ರಸಿಕ್ ದಾರ್ ಅವ್ರನ್ನ ಖರೀದಿ ಮಾಡಿರುವಂಥದ್ದು 6 ಕೋಟಿ. RTMನ್ನು ಬಳಸಿಕೊಂಡಿದ್ದನ್ನು ಇದ್ದಕ್ಕಿದ್ದಾಗೆ ಜಂಪಿಂಗ್ ಗೊತ್ತಿಲ್ಲ ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೋ ಏನೋ, ಒಟ್ಟಿನಲ್ಲಿ ಗೊತ್ತಿಲ್ಲ. ಬಟ್ ಅಭಿಮಾನಿಗಳು ಏನು ನಿರೀಕ್ಷೆ ಮಾಡ್ತಾರೆ ಅವರ ತಕ್ಕಂತೆ ಅಂತೂ ಆಕ್ಷನ್ ಆಗೋದಿಲ್ಲ RCB ಕಡೆಯಿಂದ. ಅವ್ರನ್ನ ಬಿಟ್ಟರು, ಒಂದು ಒಳ್ಳೆಯ ಅವಕಾಶ ಇತ್ತು ಕ್ಯಾಪ್ಟನ್ಸಿ. ಈಗ RCBಯಲ್ಲಿ ಕ್ಯಾಪ್ಟನ್ ಯಾರು ಅನ್ನೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.